ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್ ಅಂಡ್ ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನನ್ನ ಎಲ್ಲ ವೀಡಿಯೋಸ್ಗಳು ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಗ್ಯಾಸ್ ಸ್ಟವ್ ಬರ್ನರ್ ಇದು ಸುತ್ತಲೂ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ನಾವು ಎಷ್ಟೇ ಮಾಡಿ ತಿಕ್ಕಿದ್ರೂ ಅದು ಕೂಡ ಹೋಗ್ತಾ ಇರಲ್ಲ. ಆ ಕಲೆಗಳು ಹೋದರೂ ಕೂಡ ಅಲ್ಪ ಸ್ವಲ್ಪ ಹೋಗೋದಷ್ಟೇ, ಪೂರ್ತಿಯಾಗಿ ಹೋಗೋದೇ ಇಲ್ಲ. ನಮಗೆ ದಿನ ಒರೆಸಿದ್ರೆ ಕ್ಲೀನಾಗಿ ಇಟ್ಕೊಳ್ಬೋದು ಅಂತ ಹೇಳ್ತೀವಿ ಅಷ್ಟೇ. ಆದರೆ ಎನಿ ಟೈಮ್ ನಾವು ಫ್ರೀಯಾಗಿರಲ್ಲ. ವರ್ಕಿಂಗ್ ವುಮೆನ್ಗಳಂತೂ ಫುಲ್ ಫ್ರೀಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥವರಿಗೆ ಬಹಳ ಕಷ್ಟ. ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಕೂಡ ಬಹಳ ಕಷ್ಟ ಆಗ್ತಿತ್ತು. ನನಗೆ ಮೇಡ್ ಬರ್ತಿದ್ಲು, ಮೇಡ್ ಬಂದು ಕ್ಲೀನ್ ಮಾಡಿದ್ರು ಕೂಡ ಅದು ಕ್ಲೀನ್ ಆಗ್ತಾ ಇರಲಿಲ್ಲ. ನಂಗೆ ಬಹಳ ಟೆನ್ಷನ್ ಆಗಿತ್ತು. ಅದು ಏನಂದರೆ ಜಸ್ಟ್ ನಾವು ತೊಗೊಂಡು 1 ಇಯರ್ ಆಗಿದ್ರು ಕೂಡ ತುಂಬ ಹಳೇದಾಗಿ ಕಾಣ್ತಾ ಇತ್ತು. ಸೊ ನಾನು ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟನ್ನು ನಾನು ಆರ್ಡರ್ ಮಾಡಿದೆ. ಜಸ್ಟ್ ಒಂದು ಲಿಕ್ವಿಡ್ ಪ್ರಾಡಕ್ಟ್ ಇದು. ಇದನ್ನು ನಾನು ಆರ್ಡರ್ ಮಾಡಿದೆ. ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಕ್ಲೀನ್ ಆಗುತ್ತೆ, ಎಷ್ಟು ಕ್ಲೀನ್ ಮಾಡ್ಬೋದು ಅಂತ. ಜಸ್ಟ್ ನಾನು ಇದಕ್ಕೆ 165 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಮೀಶೋದಲ್ಲಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಇಷ್ಟ ಆದರೆ ತೊಗೊಳ್ಬೋದು. ಇದನ್ನು ನಾನು ನಿಮ್ಮಿತ್ರಿಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ ಬಾಟಲ್ ಯಾವ ಥರ ಇದೆ ಅಂತ ಹೇಳಿ. ಸೊ ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಯಾವ ಥರ ಬರ್ನರ್ ಎಲ್ಲ ಫುಲ್ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಅಂಥೇಳಿ. ಇದಕ್ಕೆ ನಮಗೆ ಸ್ಪ್ರೇನೂ ಕೊಟ್ಟಿದ್ದಾರೆ ಅವರು. ನಾನು ಸ್ಪ್ರೇ ಯೂಸ್ ಮಾಡ್ತಾ ಇಲ್ಲ, ಅದು ಬಾಕ್ಸಲ್ಲೇ ಇರುತ್ತೆ. ಸ್ಪ್ರೇ ನಾವು ಯೂಸ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಕೂಡ ನಾವು ಉಜ್ಬೋದು, ಇಲ್ಲ ಡೈರೆಕ್ಟಾಗಿ ಉಜ್ಬೋದು. 5 ಮಿನಿಟ್ಸ್ ಬಿಟ್ಟರೆ ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇರಲ್ಲ, ಬೇಗ ಕ್ಲೀನ್ ಆಗುತ್ತೆ. ನಾನು ಡೈರೆಕ್ಟಾಗಿ ಉಜ್ತಾ ಇದ್ದೀನಿ. ನಿಮ್ಗೆ ಆಗಲ್ಲ ಪ್ರೆಸ್ ಮಾಡಿ ಪ್ರೆಷರ್ ಹಾಕಿ ಉಜ್ಜೋಕ್ಕೆ ಅಂದರೆ ನೀವೊಂದು 5 ಇಂದ 10 ಮಿನಿಟ್ಸ್ ಬಿಟ್ಬಿಡಿ ಆ ಲಿಕ್ವಿಡ್ ಹಾಕಿಬಿಟ್ಟು. ಆಮೇಲೆ ಬೇಗ ಅದು ಸಲೀಸಾಗಿ ಈಸಿಯಾಗಿ ಹೋಗುತ್ತೆ. ನೋಡಿ ಯಾವ ಥರ ಉಜ್ತಾ ಇದ್ದೀನಿ. ಇದು ನಾನು ಪಾತ್ರೆ ತಿಕ್ಕೋ ತಂತಿ ಬರುತ್ತಲ್ಲ, ಅದರಲ್ಲಿ ನಾನು ತಿಕ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಒಂದು ಸ್ವಲ್ಪ ಮಾತ್ರ ಹೋಗ್ತಾ ಇಲ್ಲ. ಕಾರಣ ಏನಂದರೆ ಅದು ಅಂಟು. ಸೊ ಎಣ್ಣೆ ಅಂಟು ಜಿಡ್ಡೆಲ್ಲ ಅದು ಭಾಳ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ರೀತಿ ಆದಾಗ ನಾವು 2-3 ಸತಿ ಮತ್ತೆ ಲಿಕ್ವಿಡನ್ನ ಹಾಕಿಬಿಟ್ಟು ಮತ್ತೆ ಉಜ್ಜಬೇಕಾಗುತ್ತೆ. ಒಂದೇಟಿಗೆ ಹೋಗಲ್ಲ. ಯಾವ ಭಾಗದಲ್ಲಿ ಅದು ಜಿಡ್ಡಾಗಿರುತ್ತೆ, ಯಾವ ಭಾಗದಲ್ಲಿ ಕಪ್ಪಾಗಿರುತ್ತಲ್ಲ, ಆ ಭಾಗದಲ್ಲಿ ಮತ್ತೆ ನಾವು ಒಂದು ಸ್ವಲ್ಪ 2-3 ಸತಿ ನಾವು ಆ ಲಿಕ್ವಿಡನ್ನು ಹಾಕಿಬಿಟ್ಟು ಉಜ್ಜಬೇಕಾಗತ್ತೆ. ನೋಡಿ ನಾನು ಯಾವ ಥರ ಹಾಕಿದೆ ಅಂಥೇಳಿ. ಸೊ ಈ ರೀತಿ ಮತ್ತೆ ಉಜ್ಜಬೇಕಾಗತ್ತೆ. ಎರಡು ಮೂರು ಸತಿ ಲಿಕ್ವಿಡ್ ಹಾಕೋದು ಮಾತ್ರ ಮರಿಬೇಡಿ. ಹಾಕಿ ಉಜ್ಜಿ, ಅದು ಖಂಡಿತ ಹೋಗುತ್ತೆ. ನೋಡಿ ಎಷ್ಟು ಹೋಗಿದೆ ಈಗ. ಒಂದು 85% ಅಷ್ಟು ಕ್ಲಿಯರ್ ಆಗಿದೆ, ನೋಡ್ಬೋದು ನೀವು. ಮತ್ತೆ ಆ ಬ್ಲ್ಯಾಕ್ ಇದೆಲ್ಲ ಮತ್ತೆ ಹಾಕಿಬಿಟ್ಟು ಮತ್ತೆ ಉಜ್ಜುತ್ತಾ ಇದ್ದರೆ ಮತ್ತೆ ಕ್ಲೀನ್ ಆಗುತ್ತೆ. ಅದ್ರ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನೋಡಿದ್ರಲ್ಲ ಯಾವ ಥರ ಆಗಿದೆ ಕ್ಲೀನಾಗಿ ಅಂಥೇಳಿ. ನಿಮ್ಗೆ ಇಷ್ಟ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ತೊಗೊಳ್ಬೋದು. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.